ಪೊಲೀಸ್ ಪಾತ್ರದಲ್ಲಿ ಎತ್ತಿದ ಕೈ ಆಗಿದ್ರು, ಈಗ ರಮೇಶ್ ಅಲ್ಲಿ ಎತ್ತಿದ ಕೈ ಅನ್ನೋ ರೀತಿಯಲ್ಲಿ ಎಲ್ಲರೂ ಕಾಮೆಂಟ್ ಮಾಡ್ತಾರೆ. ಅದು ನೀವು ಹೇಳ್ಬೇಕು ರೊಮ್ಯಾನ್ಸ್ ಹೆಂಗೆ ಕಾಣ್ತಿದೆ ಅಂತ. ನಾನು ಓವರಾಲ್ ಏನೋ ಸ್ಪೆಕ್ಸ್ ತೆಗಿಬೇಕಾ? ಸಖತ್ತಾ? ಓಕೆ. ರೊಮ್ಯಾನ್ಸ್ ಆಬ್ವಿಯಸ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ನನಗೂ ಗಾಬರಿ ಇದೆ ಅದ್ರ ಬಗ್ಗೆ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ. ಬಟ್ ಪೊಲೀಸ್ ಕ್ಯಾರೆಕ್ಟ್ರು ಯೂಶ್ವಲಿ ಮಾಡ್ತಿದ್ದಂಥ ಕ್ಯಾರೆಕ್ಟರ್ ಅಲ್ಲ ಇದು. ಸ್ವಲ್ಪ ಓವರ್ ದಿ ಬೋರ್ಡು, ಸ್ವಲ್ಪ ಅಂದರೆ ಆ ಟೈಮ್ ಪೀರಿಯಡ್ ಹಂಗಿದೆ, 90s ಆದಂಥ ಸಿನಿಮಾ ಇದು. ಸೊ ಆ ಟೈಮ್ ಪೀರಿಯಡ್ಗೆ ತಕ್ಕಂತೆ ಅವ್ನು ಸ್ವಲ್ಪ ಓವರ್ ದಿ ಬೋರ್ಡ್ ಕ್ಯಾರೆಕ್ಟರ್ ಇರಬೇಕು ಅಂತಲೇ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅನಿಸುತ್ತೆ. ಅಂದರೆ ನನ್ನ ಬೇರೆ ಕ್ಯಾರೆಕ್ಟರ್ಗಳೆಲ್ಲ ಇಲ್ಲಿವರೆಗೂ ಮಾಡ್ಕೊಂಬಂದಿದ್ದು ನೋಡಿದ್ರೆ ತುಂಬ ಸೆಟಲ್ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ. ಇದರಲ್ಲಿ ಒಂದು ಸ್ಟೆಪ್ ಮೇಲೆ ಸ್ವಲ್ಪ ಓವರಾಗಿ ಮಾಡಿದ್ದೀನಿ. ಆ್ಯಂಡ್ ನನಗೂ ಆ ಆಡಿಯನ್ಸ್ ರಿಯಾಕ್ಷನ್ಸ್ ಕಾಯ್ತಾ ಇದ್ದೆ. ಅದನ್ನೇ ಎಲ್ಲರನ್ನೂ ಕೇಳ್ತಾ ಇದ್ದೆ ಹೇಗೆ ಅನ್ನಿಸ್ತಾ ಇದೆ ಅಂತ. ಎಲ್ರಿಗೂ ಖುಷಿಯಾಗಿದೆ. ಸೊ ನನ್ನ ಪ್ರಕಾರ ಆಲ್ ಓವರ್ ಕರ್ನಾಟಕ ಆಲ್ರೆಡಿ ಬರ್ತಾ ಇರೋ ರಿಪೋರ್ಟ್ ಪ್ರಕಾರ 60-70% ಇದೆ. ಸೊ ಆ 60-70% ಹೆಂಗೆ ಟರ್ನ್ ಆಗುತ್ತೆ ನಾಳೆ ನಾಡಿದ್ದಿಗೆ ಅಂತ ಕಾಯ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಇಂಟರ್ವ್ಯೂಲ್ಲೇ ಹೇಳಿದ್ದೆ ನಾನು, ಪ್ರೆಸ್ ಮೀಟಲ್ಲೂ ಕೂಡ. ಅಂದರೆ ಯಾವುದೇ ರೀತಿಯಾದ ಮಾರಲ್ ಆಫ್ ದಿ ಸ್ಟೋರಿನ ಹೇಳಕ್ಕೆ ಹೋಗ್ತಾ ಇಲ್ಲ, ಅಥವಾ ಇಲ್ಲಿಂದ ಏನೋ ಒಂದು ಮೆಸೇಜ್ ಹೇಳಕ್ಕೆ ಹೋಗ್ತಾ ಇಲ್ಲ. ಲಾಜಿಕ್ ಇಲ್ಲ ಇಡೀ ಸಿನಿಮಾದಲ್ಲಿ ನಿಮಗೆ. ಆದರೆ ಖಂಡಿತವಾಗ್ಲೂ ಈ ಸಿನಿಮಾನ ಮಾಡೋಕ್ಕೆ ಹೊರಟಿರೋದು ನಗ್ಸೋದಕ್ಕೋಸ್ಕರ, ಆ ಕ್ಯಾರೆಕ್ಟರೈಸೇಷನ್ಗೋಸ್ಕರ ಈ ಸಿನಿಮಾನ ಪಿಚ್ ಮಾಡಿರೋದು. ಸೊ ನನ್ನ ಪ್ರಕಾರ ಆ ಕ್ಯಾರೆಕ್ಟರೈಸೇಷನ್ ವರ್ಕ್ ಆಗಿದೆ ಅಂತ ಅನಿಸುತ್ತೆ. ಹೋಪಿಂಗ್ ಫಾರ್ ಅ ಗುಡ್ ರಿಸಲ್ಟ್. ಥ್ಯಾಂಕ್ ಯು. ಅದೇ ಅಜ್ಜ, ನಿಮಗೆ ಏನು ಅನ್ನಿಸ್ತು ಸರ್? ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಇಷ್ಟು ದಿನ ಎಲ್ಲರೂ ನನ್ನ ಒಂದು ಚಿಕ್ಕ ಸ್ಕ್ರೀನಲ್ಲಿ ನೋಡ್ತಾ ಇದ್ರಿ, ರೀಲ್ಸಲ್ಲೆಲ್ಲ ನೋಡ್ತಾ ಇದ್ರಿ. ಫಸ್ಟು ಟೈಮು ಇವಾಗ ಒಂದು ದೊಡ್ಡ ಸ್ಕ್ರೀನಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಜನರುಗಳೆಲ್ಲ ಹೇಳ್ತಾ ಇದೆ ಒಳ್ಳೆ ಭವಿಷ್ಯ ಇದೆ ಅಂತ. ಆ್ಯಕ್ಚುಲಿ ನಾನು ತುಂಬ ಚಿಕ್ಕದಲ್ಲ, ತುಂಬ ದೊಡ್ಡ ಕನಸು ಇಟ್ಕೊಂಡೆ ನಾನು ಇಂಡಸ್ಟ್ರಿಗೆ ಬಂದವನು. ನನ್ನ ಒಂದು ಟ್ಯಾಲೆಂಟ್ ನೋಡಿ ನಮ್ಮ ಡೈರೆಕ್ಟರ್ ರಾಜಶೇಖರ್ ಸರ್ ಮತ್ತು ಚೈತ್ರ ಪ್ರಕಾಶ್ ಮೇಡಮ್ ಅವರೆಲ್ಲ ಒಂದು ಅವಕಾಶ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾವು ಇವಾಗ ಮೂವಿ ಬಗ್ಗೆ ನಾನು ಏನು ಮಾತಾಡೋಕ್ಕೋಗಲ್ಲ. ಆ್ಯಕ್ಚುಲಿ ಜನರುಗಳು ನೀವು ಮಾತಾಡಬೇಕು. ನೀವು ಆಡೋ ಒಂದೊಂದು ಮಾತುಗಳು, ನೀವು ಬರೀ ಒಂದೊಂದು ಪದಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೇ ನಮ್ಮ ಭವಿಷ್ಯ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಶಬಾಷ್ ಬಡ್ಡಿ ಮಗನೆ ಮೂವಿನ ನೋಡಿ. ಪಕ್ಕಾ ಎಂಟರ್ಟೈನ್ಮೆಂಟ್ ಮೂವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟಿಗೆ. ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಫಸ್ಟ್ ಟೈಮ್ ಒಂದು ಕಾಮಿಡಿ ಜಾನರಲ್ಲಿ ಆ್ಯಕ್ಟ್ ಮಾಡಿರೋದು. ಪ್ರಮೋದ್ ಸರ್ ಆ್ಯಕ್ಟಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಕಾಮಿಡಿ ಇದೆ, ರೊಮ್ಯಾನ್ಸ್ ಇದೆ, ಅದಾದಮೇಲೆ ಸಸ್ಪೆನ್ಸ್ ಇದೆ, ಪ್ರತಿಯೊಂದೂ ಇದೆ. ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡುವಂತಹ ಸಿನಿಮಾ ಅಂತ ಹೇಳ್ಬೋದು. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಮೂವಿನ ನೋಡಿ ಹೇಗೆ ಅನ್ನಿಸ್ತು ಅಂತ ಎಲ್ಲರೂ ನಮಗೆ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ತಾನೇ ಫಸ್ಟ್ ಶೋ ಮುಗಿಸ್ಕೊಂಡು ಎಲ್ಲರೂ ಬಂದಿದ್ದೀವಿ. ಜನದ್ದೆಲ್ಲ ರೆಸ್ಪಾನ್ಸ್ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ನನಗೆ. ಫಸ್ಟ್ ಶೋನೇ ಹೌಸ್ಫುಲ್ ಆಗಿತ್ತು. ಬಟ್ ಇಡೀ ಪೂರ್ತಿ ಸಿನಿಮಾ ನೋಡಿದ್ದು ನಾನು ಇವತ್ತೇ ಮೊದಲು. ಸಿನಿಮಾ ನನಗಂತೂ ತುಂಬ ಇಷ್ಟ ಆಗಿದೆ. ಪ್ರಮೋದ್ ಸರ್ದು ನನ್ನ ಕ್ಯಾರೆಕ್ಟರ್ಗಿಂತ ಪ್ರಮೋದ್ ಸರ್ ಕ್ಯಾರೆಕ್ಟರ್ ಇಷ್ಟ ಆಯಿತು. ಅಷ್ಟು ಮುದ್ದಾಗಿ, ಅಷ್ಟು ನೀಟಾಗಿ, ಬಬ್ಲಿ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರು. ನಮ್ಮ ಸಿನಿಮಾ ಇವಾಗ ತಾನೇ ಮುಗಿಸ್ಕೊಂಡು ನಾವೆಲ್ಲರೂ ಬಂದಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಅಕ್ಕಪಕ್ಕ ಚಿತ್ರಮಂದಿರಗಳಲ್ಲಿ ನಮ್ಮ ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.